ಸ್ವಲ್ಪ ಬೇಜಾರಾಗ್ತಿದೆ, ಯಾಕಂದ್ರೆ ಅವ್ನು ಇನ್ನೂ ಚಿಕ್ಕವನಲ್ವಾ, ಪಾಪು 7 ಮಂತು. ಅಜ್ಜಿನಾ ಅಜ್ಜಿ ಚಿಕ್ಕಪ್ಪು ಅವರ ವೆಯ್ಟ್ ನೋಡಿ ಗೈಸ್. ಇವಾಗ ಜಾಸ್ತಿ ಜ್ವರ ಆದ್ರೆ ಬಿರಿಯಾನಿ ನಮ್ಮ ಅತ್ತೆ ಅವರು ಹೊರಗಿಸ್ತವ್ರೆ. ಇಲ್ಲಿ ಮತ್ತೆ ಕೇಳ್ತಾನೆ ಇರ್ತಾರೆ, ಅದಕ್ಕೋಸ್ಕರ ಮಾಡ್ತಾ ಇದೀನಿ. ಜಸ್ಟ್ ಇದಕ್ಕೆ ಹೆಂಗೈತೆ? ಚೆನ್ನಾಗೈತೆ. ನೀವು ಎಲ್ಲ ನೋಡ್ಕೊಂಡು ನೋಡಿ, ನಾನು ಹೇಳಿದ್ರೆ ಈ ಕಡೆ ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೆನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಒಂಚೂರು ಓಕೆ ಗೈಸ್. ಆದರೆ ಇನ್ನೊಂದು ಬೇಜಾರು ಏನಂದರೆ, ನನ್ನಿಂದ ಪಪ್ಪುಗೆ ಹುಷಾರು ತಪ್ಪಿದ್ದಾನೆ. ಪಪ್ಪು ಸ್ವಲ್ಪ ಜ್ವರನೂ ಇದೆ, ಅಗೇನ್ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ. ಅದೊಂದು ಸ್ವಲ್ಪ ಬೇಜಾರಾಗ್ತಿದೆ, ಯಾಕಂದರೆ ಅವ್ನು ಇನ್ನೂ ಚಿಕ್ಕವನಲ್ವಾ, ಪಾಪು 7 ಮಂತು. ಲೈಕ್ ಅಂದರೆ ಅವ್ನಿಗೆ ಇವಾಗ ಮೂಮೆಂಟ್ಸು ಅದೆಲ್ಲ ಗೊತ್ತಾಗ್ತಿರತ್ತೆ, ಅಂದರೆ ಮಾತು ಅದೆಲ್ಲ ಇನ್ನೂ ಬರಲ್ಲ ಅಲ್ವಾ. ಏನಾದರೂ ಹೇಳ್ಕೊಳಕ್ಕೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಅವನ್ನ ನೋಡಿದ್ರೆ ನನಗೆ ಎಳುನೆ ಬಂದ್ಬಿಡುತ್ತೆ ಗೈಸ್, ಅಷ್ಟು ಬೇಜಾರಾಗುತ್ತೆ. ಯಾಕಂದರೆ ಮಕ್ಕಳು ಚಿಕ್ಕವರಿದ್ದಾಗ ಜ್ವರ ಬಂದರೆ ಅದೇನೋ ಒಂಥರ ತಡ್ಕೊಳಕ್ಕಾಗಲ್ಲ ನಿಜವಾಗ್ಲೂ. ನನಗೆ ಇವಾಗಲೂ ಒಂಥರ ಅನಿಸ್ತೈತೆ. ಬಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸಂಜೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ನಮ್ಮ ಹತ್ರ ಇದ್ದಿದ್ದಕ್ಕೆ ಸಿರಪ್ ಇತ್ತು, ಹಾಕಿದ್ದೀನಿ ಅದನ್ನು. ಒಂಚೂರು ಓಕೆ ಇವಾಗ. ಮಮ್ಮಿ ಅದೇನೋ ಮನೆಯಲ್ಲೇ ಮಾಡ್ತಾರಲ್ಲ ಅದೆಲ್ಲ ಮಾಡಿದ್ಮೇಲೆ, ಮತ್ತು ಯಾರೋ ಅಜ್ಜಿ ಮಮ್ಮಿ ಗೊತ್ತಿರೋರು ಮತ್ತು ನಮ್ಮ ಶಿವವನು ಏನೇನೋ ಹೇಳಿದ್ರು. ಅದೇ ಏನೋ ಮಸಣ್ಣೆ ಏನೋ ಹೇಳಿದ್ರು, ಗೊತ್ತಿಲ್ಲ ಗೈಸ್. ಅದು ಬೇಕಂದರೆ ನಿಮಗೆ ಕೇಳ್ಬಿಟ್ಟು ನಾನು ಆಮೇಲಿಂದ ಹೇಳ್ತೀನಿ ಏನು ಮಾಡಿದ್ರು ಅಂತ. ಅದು ಮಾಡಿದ್ಮೇಲೆ ಮೇ ಬಿ ಅವ್ನಿಗೆ ಜಾಸ್ತಿ ಹೀಟಿಗಾಗಿತ್ತೋ ಏನೋ ಗೊತ್ತಿಲ್ಲ. ಅದು ಮಾಡಿದ್ಮೇಲೆ ಸ್ವಲ್ಪ ಕ್ಲಿಯರ್ ಆಗಿದೆ ಇವಾಗ. ಓಕೆ, ಬೆಳಿಗ್ಗೆಗೂ ಇವಾಗೂ ಒಂದು ರೇಂಜಿಗೆ. ಸೊ ಇದು ನಾರ್ಮಲ್ ಡೈಲಿ ವಿಡಿಯೋ ಆಗಿರುತ್ತೆ. ಇವತ್ತೂ ಒಬ್ಬಟ್ಟು ಮತ್ತು ಏನೋ ನಾನ್ ವೆಜ್ ಮಾಡಬೇಕು ಅಂತ ಅಂತಿದ್ದಾರೆ. ಮನೇಲಿ ಮಾಡ್ತಿದ್ದಾರೆ ಆಗಲೇ ಒಬ್ಬಟ್ಟು ಯಾರಿಗೆ ಅಂದರೆ, ಅವತ್ತು ತ್ರಿವೇಣಿ ಹಣ್ಣು ಮದುವೆ ಮಾಡಿದ್ವಿ. ಏನಾಯಿತು ಅಂದರೆ, ನಮ್ಮದು ಇನ್ನೊಂದು ಓಲ್ಡ್ ಶಾಪ್ ಇದೆ, ಅಲ್ಲಿ ಮುಸ್ಲಿಂ ಮನೆ ಇದೆ. ಅಂದರೆ ಮಾದು ಗೊತ್ತಿರೋರು ಓನರು, ಅವ್ರಿಗೆ ಒಬ್ಬಟ್ಟು ಯೂಶ್ವಲಿ ಗೊತ್ತಿರುತ್ತಲ್ಲ, ಮುಸ್ಲಿಮ್ಸ್ಗೆ ಸ್ವಲ್ಪ ಒಬ್ಬಟ್ಟು ಜಾಸ್ತಿ ಇಷ್ಟ. ಅದರಲ್ಲೂ ನಾವು ಮಾಡೋ ಒಬ್ಬಟ್ಟುಗಳಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಹಂಗಾಗಿ ಅವರು ಕೊಡೋಕ್ಕೆ ಅಂತ ಹೇಳಿ, ಅಂದರೆ ಅವರು ನಾನ್ ವೆಜ್ದು ಬಾಕ್ಸ್ ಕೊಡ್ತಾರೆ, ಅಂದರೆ ಹಬ್ಬಗಳಿದ್ದಾಗ ಬಾಕ್ಸ್ ಕೊಡ್ತಾರೆ. ಆ ಬಾಕ್ಸು ಯೂಶ್ವಲಿ ನಾವು ಖಾಲಿ ಬಾಕ್ಸ್ ಕೊಡೋದಿಲ್ಲ, ಅವ್ರಿಗೆ ಅಂತಲ್ಲ, ಯಾರೇ ನಮ್ಮ ಮನೆಗೆ ಏನಾದರೂ ಊಟ ಕೊಡೋದಾಗಲಿ ಏನಾದರೂ ಕೊಟ್ಟಿದ್ದಾಗ ಖಾಲಿ ಬಾಕ್ಸ್ ಕೊಡಲ್ಲ. ಅಟ್ಲೀಸ್ಟ್ ನಮ್ಗೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸ್ವೀಟ್ ಆದರೂ ತೆಗೆದು ಕೊಟ್ಬಿಟ್ಟಿರ್ತೀವಿ, ಸ್ವೀಟ್ಸ್ ಏನಾದ್ರೂ. ಹಂಗಾಗಿ ಅವ್ರಿಗೆ ಒಬ್ಬಟ್ಟು ಇಷ್ಟ ಅಂತೇಳಿ ಒಬ್ಬಟ್ಟನ್ನ ಮಾಡ್ತಿದ್ದಾರೆ. ಮಾಮೂಲಿ ಎಲ್ಲರೂ ಮಾಡ್ತಿದ್ದಾರೆ. ನಮ್ಮ ಅತ್ತೆ ಬಂದಿದ್ದಾರೆ ಇವತ್ತು, ಮಾಧು ಅವರಮ್ಮ. ನಾಳೆ ಯಾವುದೋ ಫಂಕ್ಷನ್ ಇದೆ, ಮಾಧು ಅವ್ರ ಜೊತೆ ಹೋಗೋಕ್ಕೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮಾಧು ಕರೀತಾ ಇದ್ರು, ಅದಕ್ಕೋಸ್ಕರ ಮೇಲ್ಗಡೆ ಎಲ್ಲರೂ ಮಾಡ್ತಿದ್ದಾರೆ. ಪಪ್ಪು ಕೂಡ ಮೇಲ್ಗಡೆ ಇದ್ದಾನೆ. ಹಾಗೆ ಒಂದು ವಿಡಿಯೋ ಮಾಡೋಣ, ಡೈಲಿ ಏನು ಮಾಡ್ತಾರೆ ಏನು ಅನ್ನೋದನ್ನ ನೋಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಮೇಲೋಗೋಣ, ಎಲ್ಲ ಏನು ಮಾಡ್ತಾಯಿದ್ದಾರೆ ಏನೋ ನೋಡೋಣ. ಬ್ಯಾಕ್ ಟು ಒಬ್ಬಿಟ್, ಬ್ಯಾಕ್ ಟು ಬ್ಯಾಕ್. ಮಹಾಲಕ್ಷ್ಮಿ ಅವರೇ ಮೊನ್ನೆ ಎಲ್ಲ ಕಾಯಿ ಒಬ್ಬಿಟ್ಟು, ಇವತ್ತೆಲ್ಲ ಬೇಳೆ ಒಬ್ಬಿಟ್ಟು. ಒಬ್ಬರು ಆ್ಯಡ್ ಆನ್ ಆಗೋರು ಅಷ್ಟೇ ಇವತ್ತು. ಮಿಕ್ತವರೆಲ್ಲ ಸೇಮ್ ಇದ್ರಿ. ಇವತ್ತು ನಮ್ಮ ಅತ್ತೆಯವ್ರು ಬಂದಿದ್ದಾರೆ ಅಷ್ಟೇ. ಅವತ್ತು ಕಾಯಿ ಒಬ್ಬಿಟ್ಟು ಆಂಟಿ, ಇವತ್ತು ಬೇಳೆ ಒಬ್ಬಿಟ್ಟು. ಏನೋ ಒಂದು 100 ಜನಕ್ಕೆ ಮಾಡ್ತಾ ಇರುವಂಗೆ ಮಂಕ್ರಿ ಇಟ್ಕೊಂಡಿದ್ದೀರಲ್ಲ, ಅದು ತುಂಬ ತುಂಬಿಟ್ಟಿರುವಂಗೆ ಮಾಡಿ ಎಂಜಾಯ್. ವೈದ್ಯವರೇ, ಕ್ಯಾ ಸಮಾಚಾರ? ನಿಮ್ಮ ಹೆಸರೇ ಗೊತ್ತಾಗ್ಲಿಲ್ಲ ನನಗೆ, ಸಾರಿ ಕೇಳ್ತಾ ಇದ್ದೀನಿ. ರಂಜಿತಾ ಅವರು. ಪಪ್ಪುಮಾ ಕಳ್ಳಮ್ಮನ ಇದು ನೋಡಿ ಗಾಯ್ಸ್. ಪಪ್ಪು ಅವ್ರು ಹುಷಾರಿಲ್ಲ, ಆದರೂ ಹೆಂಗೆ ಆಟಾಡ್ತವ್ರೆ. ಪಪ್ಪು ಅವ್ರನ್ನ ಹೆಂಗೆಲ್ಲ ದಿಂಬಾಕಿ ಮಧ್ಯ ಮಲಗಿಸೋರೆ. ಕಂದಮ್ಮ ಗುಂಡಮ್ಮನ ಇದು, ಚಿಕ್ಕಪ್ಪನ ಇದು. ಓ ನಮ್ಮ ರಾಜ, ಹಾಯ್ ಮಾಡೋಕಂದ. ಹಾಯ್, ಎಲ್ಲರೂ ಹೇಗಿದ್ದೀರಾ ನೀವು? ಹಾಯ್ ಹೇಳೋಕಂದಮ್ಮ, ಎಲ್ಲರೂ ಹೇಗಿದ್ದೀರಾ? ನನ್ನ ಪಪ್ಪು, ನನ್ನ ಚಿಕ್ಕಪ್ಪು. ಅಲ್ಲಿ ಮಧು ಚಿಕ್ಕಿ ಬಂದ್ಲು,
ಮಧು ಚಿಕ್ಕಿ ಬಂದ್ಲಾ? ಓನಂತಳೆ ನನ್ ಮುದ್ದು ಮಗ ಇದು, ಮುದ್ದು ಬಂಗಾರ ಇದು ಹಂಗಂತದ ಮಧು ಚಿಕ್ಕಿ ನಿನ್ನ. ನನ್ ಚಿನ್ನಪ್ಪ ಇದು, ನನ್ ರಾಜ ಇದು. ಹಾಕ್ಷಿ ನಿಶಾಕ ಹೆಂಗಂತಾಳೆ? ಹಾಕ್ಷಿ ಹವಿ ಚಿಕ್ಕಪ್ಪು ಇಲ್ಲಿ ಹವಿ ಹಂಗಂತದ ನಿಶಾಕ. ಬಾ ಹೋಗೋಣ. ಬಾಯ್ ಪಪ್ಪು, ಬಾಯ್ ಬಾಯ್ ಬಾಯ್. ಯಾರದು ಅಜ್ಜಿನಾ? ಅಜ್ಜಿ ಫುಲ್ ಡಲ್ಲೇ ಆಗೋದ ಒಂದಿನಕ್ಕೆ. ಪಪ್ಪು ಮಾದಪುರ್ಕಂತ ಹೋಯ್ತೀಯಾ? ಅಪ್ಪೋಣ ಹೋಗ್ಲಿಲ್ಲ, ನೀನು ಹೋಗು. ಹಾಕ್ಷಿ ಅದೊಂದಕ್ಕೆ ನಗಿದವನು. ಹಾಕ್ಷಿ ಚಿಕ್ಕಪ್ಪು ಅವರ ವೆಯ್ಟ್ ನೋಡಿ ಗೈಸ್. ಇವಾಗ ಪಪ್ಪುಮ್ಮ ಜ್ವರ ಬಂದ್ಬಿಟ್ಟಿದೆ ಪಪ್ಪುಮ್ಮಗೆ. ಆಯ್ತು 8:30. ಪಪ್ಪುಮ್ಮ ಎಲ್ಲಿ ಮಲಗಿದ್ಯಾ ಚಿಕ್ಕಪ್ಪು? ಪಪ್ಪುಮ್ಮ ನನ್ನಿಂದ ನಮ್ಮ ಪಪ್ಪುಗೆ ಸ್ಪ್ರೆಡ್ ಆಗ್ಬಿಟ್ಟಿದೆ ಜ್ವರ. ಹಲವಾ ಚಿಕ್ಕಪ್ಪು? ಅಲ್ಲಿ ಗೊಂಬೆ ನೋಡ್ಕಂದ. ಇಲ್ಲಿ ಪಾಪ, ಅಲ್ಲಿ ಪಾಪ. ಪಪ್ಪು ಅಲ್ಲಿ ನಿಂತಾರೆ ಪಾಪ. ಏಯ್ ಎಲ್ಲಿ ಪಾಪ? ಹಾ ಎಲ್ಲಿ ಪಾಪ? ಮಾಡ್ತಾ ಇದ್ದೀರಲ್ವಾ? ಹೌದು ಮಾಡಿ. ಚಿಕ್ಕಪ್ಪು ಏ ಪಪ್ಪು ವಾಮಿಟ್ ಲೂಸ್ ಮೋಷನ್ ಆ ಥರ ಎಲ್ಲ ಏನಿಲ್ಲ. ಹಾಂ ಓಕೆ ಓಕೆ. ಬಾಯ್. ಜಾಸ್ತಿ ಜ್ವರ ಆದರೆ ಇದರ ಕೈ ತಯಾರು ಮಾಡ್ಕೊಂಬಿಟ್ಟು ಈ ಥರ ಒರೆಸ್ಕೊಳ್ಳಿ. ಓಕೆ. ಔಷಧಿ ಹಾಕಿದ್ರು ಕಡಿಮೆ ಆಗಲ್ಲ. ಬೆಂಕಿ ಥರ ಬರ್ತದೆ, ಥರ ಈ ಥರ ಒರೆಸ್ಕೊಂಬಿಡಿ. ಆಯ್ತು. ನಾವಿಲ್ಲಿ ಇವಾಗ ಬೆಳ್ಳುಳ್ಳಿ ಆ್ಯಂಡ್ ಶುಂಠಿ ಈರುಳ್ಳಿನ ಬಿಡಿಸ್ಕೊತಾ ಇದ್ದೀವಿ. ಇಲ್ಲಿ ಚಿಕನ್ ತಂದಿದ್ದಾರೆ ಆ್ಯಂಡ್ ಇಲ್ಲಿ ಒಳಗಡೆ ಮಟನ್ ಇದೆ. ಪೆಪ್ಪರ್ ಡ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಗೊತ್ತಿಲ್ಲ ಇನ್ನೂ ಏನು ಮಾಡ್ತೀನಿ ಏನು ಅಂತ. ಇದೇನು ಎಲ್ಲ ಇಲ್ಲೇ ಗ್ಯಾಸ್ ಇಟ್ಬಿಟ್ಟವ್ರೆ, ಒಬ್ಬಟ್ಟು ಮಾಡ್ತಿದ್ರಲ್ಲ ಅಂತ. ಶಿವವ ಅವ್ರು ತಿನ್ನಲ್ರಿ ಇವತ್ತು. ಯಾಕೆ ಶಿವವ ತಿನ್ನೋದಿಲ್ಲ ನೀನು ಇವತ್ತು? ಯಾಕೆ ಅಂತ ರೀಸನ್ ಹೇಳು. ಯಾಕೆ ಬಿಟ್ಬಿಟ್ಟೆ? ಈ ಥರ ಎಲ್ಲ ಆಯ್ತದ ಗೈಸ್ ಹೇಳಿ. ಹಾಂ ಹಾಂ. ಆಮೇಲೆ ಮಂಗಳವಾರ ತಿನ್ನಲ್ಲ. ಯಾಕೆ ಮಂಗಳವಾರ ತಿನ್ನೋದಿಲ್ವೇ ಮಮ್ಮಿ? ತಿಂತಿತ್ತಾನೆ. ನಾನಿವಾಗ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಟನ್ ಬಿರಿಯಾನಿ. ನಮ್ಮ ಅತ್ತೆ ಅವರು ಒಮ್ಮೆ ಮಲಗಿಸ್ತವ್ರೆ. ಇಲ್ಲಿ ಮಮ್ಮಿ ಏನೋ ಕೆಲಸ ಇತ್ತು ಮಾಡ್ತಿದ್ದಾರೆ. ನಾನಿವಾಗ ಬಿರಿಯಾನಿ ಮಾಡಿ ಡ್ರೈ ಮಾಡಿ ಇಡಬೇಕು. ಸೊ ಅವರು ಇವತ್ತು ಅಲ್ಲ ಆಲ್ವೇಸ್ ಅವರು ಚಿಕನ್ ತಿನ್ನೋದಿಲ್ಲ ಮಮ್ಮಿ ಮತ್ತು ಅಪ್ಪಾಜಿ. ಹಾಗಾಗಿ ಮಟನ್ ಅಮ್ಮನೂ ಬಂದವರೆಲ್ಲ ನಮ್ಮ ಅತ್ತೆ ಅಂತೇಳಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಚಿಕನ್ ಬಂದು ಅಪ್ಪು ಅವ್ರಿಗೆ ಫೇವ್ರೇಟು, ಅದಕ್ಕೋಸ್ಕರ ಚಿಕನ್ ಮಾಡ್ತಾಯಿದ್ದೀವಿ. ಶಿವವ್ವ ಅವ್ರು ತಿನ್ನಲ್ಲ, ಶಿವವ್ವ ಅವ್ರಿಗೆ ನಾಳೆ. ನಮ್ಮ ಮಾಧು ಅವ್ರಿಗೆ ಈ ಒಂದು ಚಿಕನ್ ಡ್ರೈ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಗೈಸ್. ಹಂಗಾಗಿ ಇದನ್ನು ಮತ್ತೆ ಕೇಳ್ತಾನೆ ಇರ್ತಾರೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಜಸ್ಟ್ ಇದಕ್ಕೆ ಪೆಪ್ಪರು, ಮೊಸರು, ಗರಂ ಮಸಾಲ ಮತ್ತು ಕಾರ್ನ್ಫ್ಲೋರ್ನ ಹಾಕಿದ್ದೀನಿ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಯಾರು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸೆಮಿ ಗ್ರೇವಿ ಥರ. ಇಲ್ಲಿ ಇನ್ನೂ ಒಂದು ಸಲ ಆಗುತ್ತೆ. ಇಲ್ಲಿ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಇಲ್ಲಿ ಬೆಳಗ್ಗೆಗೆ ಶಿವಮ್ಮಗೆ ಚಿಕನ್ ಬಿರಿಯಾನಿ. ಶಿವವ ತಿನ್ನೋದಿಲ್ಲ, ಹಂಗಾಗಿ ಶಿವಮ್ಗೆ ಮಾಡಿಟ್ಟಿದ್ದೀವಿ, ಬೆಳಗ್ಗೆ ಬೇಗ ತಿಂಡಿಗೆ ತಿಂತಾರೆ ಅಂತ. ಇಲ್ಲಿ ಮಟನ್ ಬಿರಿಯಾನಿ ನಮ್ಮ ಮಮ್ಮಿ ಮತ್ತು ಅವರೆಲ್ಲ ತಿಂತಾರೆ. ಇದಿಷ್ಟು ರೆಡಿ ಆಗ್ತಿದೆ. ಇನ್ನೇನು ಅಪ್ಪು ಅವರ ಆಗಮನ ಗೈಸ್. ಅಪ್ಪು ಅವ್ರಿಗೆ ಸ್ಮೆಲ್ ಬರ್ತಾ ಇದ್ದಂಗೆ ಬಂದ್ಬಿಡ್ತಾರೆ ಮೇಲ್ಗಡೆಗೆ. ಅಪ್ಪು ಬಂದವನೇ ಆಲ್ರೆಡಿ ಟ್ಯೂಷನಿಂದ. ಅಪ್ಪು ಆಲ್ರೆಡಿ ಟ್ಯೂಷನಿಂದ ಬಂದವನೇ. ನೋಡ್ಕೊಳ್ಳಿ, ಚಿಕನ್ ನೋಡ್ಬಿಟ್ಟ ಅಂತಾರೆ ಈಗ. ಅಪ್ಪು ಅಪ್ಪು ಬಾಯ್ಲಿ.
ಏನು ಓಯ್ ಏನದು ಹೇಳು? ಚಿಕನ್ ಕಬಾಬ್ ಅಲ್ಲ. ಹಾಂ ಸ್ಟಾರ್ಟ್ ಆಯಿತು. ಇವನಿಗೆ ಇದು ರೋಸ್ಟ್ ಮಾಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಇಷ್ಟ. ಮಸಾಲೆ ಗಿಸಾಲೆ ಏನೂ ಹಾಕ್ಬಾರ್ದು, ಹಿಂಗೆ ಕೊಟ್ಬಿಡ್ಬೇಕು ಅಂತ ಆಸೆ. ಹೋಗಿ ಪ್ಲೇಟ್ ತಗೋಬಾ. ಅಜ್ಜೆ ಕಣವ ನಮ್ಮ ಶಿವವನು. ಚಾಕಜ್ಜು 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 ನಮ್ಮ ಶಿವ. ಬಿರಿಯಾನಿ ಏನು ತಿಂತಿದ್ದೀರಾ ಮತ್ತೆ? ಡ್ರೈ ಹೆಂಗೈತೆ? ಚೆನ್ನಾಗೈತೆ. ನೀವು ಚೆನ್ನಾಯ್ತಾ? ಇನ್ನೊಂದ್ಸಲ ಹಾಕ್ಸ್ಕೊಳ್ಳಿ, ಒಂಚೂರು ಹಾಕ್ಸ್ಕೊಳ್ಳಿ. ನೆನ್ನೆ ಎಲ್ಲ ನಾನ್ ವೆಜ್ ತಿಂದಿದ್ದಾರಂತಲ್ಲ, ಹಿಡ್ದಿದ್ದೀನಿ. ಇಂದ್ರಮ್ಮವ್ರೆ ಆಯ್ತಾ? ಚೆನ್ನಾಯ್ತಾ ಪಪ್ಪು? ನೀನು ಚೆನ್ನಾಯ್ತಾ? ಚೆನ್ನಾಯ್ತಾ ಪಪ್ಪಮ್ಮ? ಚೆನ್ನಾಯ್ತವ ಬಿರಿಯಾನಿ? ಚೆನ್ನಾಯ್ತಾ? ನಾನು ತಿಂದ್ರೆ ಅವನು ತಿಂದಂಗೆ, ನಾನು ತಿನ್ಲಿಲ್ವಲ್ಲ ಇನ್ನ. ಅಲ್ಲ ಮಗನೆ, ಅಮ್ಮ ತಿಂದ್ರೆ ನನ್ನ ಮಗ ತಿಂದಂಗೆ. ಅವರಿಗೋಸ್ಕರ ಏನೋ ಆರ್ಡರ್ ಮಾಡಿದ್ವಿ ಅಮೆಝಾನಿಂದ, ಅದು ಬಂದಿದೆ. ಅನ್ಬಾಕ್ಸ್ ಮಾಡ್ತಿದ್ದೀನಿ ಗೈಸ್ ಇವಾಗ. ಪಪ್ಪುಚ್ಚಿ ನೋಡಿ ಹೆಂಗ್ ನೋಡ್ತಾವನ್ ಬುಗ್ಗಿ ಹಿಂದೆಯಿಂದ. ಪಪ್ಪುಮ್ಮ ಏನಿದು? ಆಯ್ ಮಾಡ್ತಾವ್ ನೋಡಿ ಗೈಸ್ ನಿಮ್ಗೆಲ್ಲ. ಪಪ್ಪು ಹಾಯ್ ಅಂತ ನೋಡಿ, ಹಾಯ್ ಮಾಡೋಕಂತ. ಹಾಯ್ ಸೇ ಹಾಯ್. ಹಾಯ್ ಬೇಗ ಮಾಡು, ಹಾಯ್ ಮಾಡು. ಹಾಯ್ ಪಪ್ಪು. ಇಲ್ಲಿ ಏನೈತೆ ಅಂದ್ರೆ ಜಣ ಜಣ ಕಾಂಚಣ ಎಲ್ಲ ನೋಡ್ಕೊಂಡು. ಅಲ್ಲ ನೋಡಿ, ನಾನು ಹೇಳಿದ್ರೆ ಈ ಕಡೆ ಹಾಯ್ ಅಂತಾನೆ. ಹಾಯ್ ಏನು ಪಾಪು? ಪಪ್ಪ ಹಾಯ್. ನಗು ಹಂಗೆ ಹೆಂಗಿಕಂತ ಹಾಯ್ ಅಂತ. ಪಪ್ಪಮ್ಮಗೋಸ್ಕರ ಇದೆಲ್ಲ 3 ಬಂದೈತೆ. ಒಂದು ಪಪ್ಪುಗೆ ಕ್ಯಾಪ್ ಬೇಕಿತ್ತು ಗೈಸ್. ನಮ್ಮ ಮಮ್ಮಿ ಡೈಲಿ ಅದೇ, ನಮ್ಮ ಮಮ್ಮಿಗೂ ನನ್ನ ಇನ್ಮೇಲೆ ವೆದರ್ ಸರಿಗಿರೋದಿಲ್ಲ, ಮತ್ತು ಅವನಿಗೆ ಜ್ವರ ಬೇರೆ ಬಂದಿತ್ತಲ್ಲ, ಹಾಗಾಗಿ ಈ ಥರ ಕ್ಯಾಪೇ ಬೇಕು ಅಂತ ಬುಕ್ ಮಾಡಿಸಿದ್ದಾರೆ ನಮ್ಮ ಮನೇಲಿ. ನಮ್ಮ ಶಿವವ ಮಗಿನಲ್ಲೇ ಹಾಕ್ಲಿಲ್ಲ, ಈಗ ಹಾಕೋತಾರೆ ಅಂತ. ಇದು ಚೆನ್ನಾಗೈತೆ ಮೇಲ್ಗಡೆ ಅಲ್ವಾ ಅಪ್ಪು? ಚಿಕ್ಕಪ್ಪು ಇಲ್ಲಿ ಗೊಂಬೆ ಪಾಪು ನೋಡಿ. ಯಾರದು ನೋ, ಏನಾದ್ರೂ ಕೊಡ್ಲಿ ಗೈಸ್, ಬಾಯಿಗೆ ಹಾಕ್ತಾ ಇರ್ತಾನೆ. ಇದು ಅದೇನೆ, ಬಟ್ ಇದು ಉಡ್ಡುದು. ಯೂಶಲಿ ಇದೇ ಬೆಟರು, ಯಾಕೆ ಗೊತ್ತಾ? ಅದೆಲ್ಲ ಪ್ಲಾಸ್ಟಿಕ್ ಅದೆಲ್ಲ ಇರುತ್ತೆ, ಬಟ್ ಇದು ವುಡ್ಡಲ್ಲಿ ಇರೋದಕ್ಕೆ ಚೆನ್ನಾಗೈತೆ. ಮತ್ತೆ ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕೂ ಚೆನ್ನಾಗೈತೆ ಇದು. ಚಿಕ್ಕಪ್ಪು ಹೆಲಿಕಾಪ್ಟರ್ ಹೋಯ್ತಾರೆ. ಬಾಯ್. ಇದಿಷ್ಟೇ ಮಾಡಿದ್ದು. ಇನ್ನೊಂದು ಕ್ಯಾಪ್ ಬರಬೇಕಿತ್ತು, ಬಟ್ ಆದರೆ ಬರಲಿಲ್ಲ. ಈಗ ನಮ್ಮ ಮಮ್ಮಿಯವರು ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಗೈಸ್, ಹೋಗ್ಬೇಕು. ಇದು ಚೆನ್ನಾಗೈತೆ. ಅದು ಸೌಂಡ್ ಜಾಸ್ತಿ ಬರಲ್ಲ, ಇದು ಸೌಂಡ್ ಜಾಸ್ತಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್. ಓಕೆ ಗೈಸ್, ಹೋಗಿ ಊಟ ಮಾಡೋಣ ಇವಾಗ. ಪಪ್ಪಮ್ಮ ಹೋಗೋಣ.